ಯಾವಾಗ ಸುದೀಪ್ ವೇದಿಕೆ ಮೇಲೆ ನಿಂತು ಫ್ಯಾನ್ಸ್ಗಳಿಗೆ ಈ ಮಾತನ್ನು ಹೇಳಿದ್ರು, ಅದಾದ ನಂತರ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಸ್ಟಾರ್ ವಾರ್ ಶುರುವಾದಂತೆ ಕಂಡು ಬಂದಿತ್ತು. ವಿಜಯಲಕ್ಷ್ಮಿ ಅವರು ಇದೇ ವಿಚಾರ ಇಟ್ಕೊಂಡು ಮಾತಾಡಿದ್ರು. ಫ್ಯಾನ್ಸ್ ಎಲ್ಲ ಇದನ್ನ ಸ್ಟಾರ್ ವಾರ್ ಅಂತೇಳಿ ಹೇಳಿದ್ರು. ಈಗ ಮತ್ತೆ ಇದು ಜೋರಾಗಿದೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಫೈಟ್. ಸಾಮಾಜಿಕ ಜಾಲತಾಣದಲ್ಲಿ ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನವನ್ನ ನೀಡಿದ್ದು ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ ಚಕ್ರವರ್ತಿ ಹೇಳಿದ್ದು ಏನು? ಖಡಕ್ ಪ್ರಶ್ನೆಗಳಿಗೆ ಕಿಚ್ಚ ಸುದೀಪ್ ನೇರ ಉತ್ತರ. ಸ್ಯಾಂಡಲ್ವುಡ್ ನಲ್ಲಿ ಮತ್ತೆ ಜೋರಾಯಿತು ಸ್ಟಾರ್ ವಾರ್ ಸುದೀಪ್ ಮತ್ತು ದರ್ಶನ್ ಫ್ಯಾನ್ಸ್ ನಡುವೆ. ನಟ ಸುದೀಪ್ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ಸ್ಟಾರ್ ವಾರ್. ಕಿಚ್ಚ ಸುದೀಪ್ ಯುದ್ಧಕ್ಕೆ ಆಹ್ವಾನ ನೀಡಿದ್ದು ಯಾರಿಗೆ? ವಿಜಯಲಕ್ಷ್ಮಿ ಹೇಳಿಕೆ ಬಗ್ಗೆ ಅಭಿನಯ ಚಕ್ರವರ್ತಿ ಹೇಳಿದ್ದೇನೆ. ಇದೆಲ್ಲವೂ ಕೂಡ ಸಹಜವಾಗಿ ವಿಜಯಲಕ್ಷ್ಮಿ ದರ್ಶನ್ ಮತ್ತೆ ಸುದೀಪ್ ಅವರ ಇಬ್ರು ಆಡಿದಂತ ಮಾತಿನ ಆಧಾರದ ಮೇಲೆ ಹುಟ್ಟಿಕೊಂಡಂತ ಎಲ್ಲ ಪ್ರಶ್ನೆಗಳು. ನಟ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ನಿಂತ್ಕೊಂಡು ತಮ್ಮ ಅಭಿಮಾನಿಗಳತ್ತ ಮಾತಾಡ್ತಾ ಏನ್ ಹೇಳಿದ್ರಲ್ಲ, ಅದಾದ ನಂತರ ವಿಜಯಲಕ್ಷ್ಮಿ ಅವರು ಅದಕ್ಕೆ ಪ್ರತಿಕ್ರಿಯೆ ನೀಡಿದ್ರಲ್ಲ, ಇದೆಲ್ಲ ನಂತರ ಈಗ ಈ ರೀತಿ ಚರ್ಚೆಗಳು ಎಲ್ಲರಲ್ಲೂ ಕೂಡ ಮೂಡ್ತಾ ಇರೋದು. ಸ್ಟಾರ್ ವಾರ್ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದ ಹಾಗೆ ಕಾಣಿಸ್ತಾ ಇದೆ. ನಾನು ಅಭಿಮಾನಿಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಇಂದೂ ಮಾಡಿಲ್ಲ, ಎಂದೂ ಮಾಡೋದಿಲ್ಲ, ಹಿಂದೂ ಮಾಡಿಲ್ಲ ಅಂತೇಳಿ ಸುದೀಪ್ ಹೇಳಿದ್ದಾರೆ. ಹಿಂದೆಯಿಂದ ಹೊಡೆಯಲ್ಲ, ನಾನು ಬೆಂಕಿ ಹಚ್ಚೋ ಕೆಲಸ ಮಾಡಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೇನೆ. ಪೈರಸಿ ಮಾಡಿದವರನ್ನ ನಾನು ಈ ಬಾರಿ ಹಿಡಿದು ಒಳಗೆ ಹಾಕಿಸ್ತೀನಿ. ಎಲ್ಲಿ ಏನು ಮಾತಾಡಬೇಕು ಅನ್ನೋದು ನನಗೆ ಚೆನ್ನಾಗಿಯೇ ಗೊತ್ತಿದೆ. ಯುದ್ಧಕ್ಕೆ ನಾನು ಸಿದ್ಧ ಅನ್ನೋ ಹೇಳಿಕೆಗೆ ನಟ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ನಾನು ಬೆಂಕಿ ಹಚ್ಚೋ ಕೆಲಸವನ್ನ ಮಾಡಿಲ್ಲ, ಹಿಂದೆಯಿಂದ ಹೊಡೆಯೋದಿಲ್ಲ, ನಾನು ನೇರವಾಗಿಯೇ ಮಾತಾಡ್ತೇನೆ, ನೇರವಾಗಿಯೇ ಹೇಳ್ತೀನಿ ಅಂತ ಹೇಳಿ ಸುದೀಪ್ ಹೇಳಿದ್ದಾರೆ. ಪೈರಸಿ ಮಾಡಿದವರು ಇದ್ದಾರಲ್ಲ, ಅವ್ರನ್ನ ಹಿಡಿದು ಒಳಗೆ ಹಾಕಿಸ್ತೀನಿ ಅಂತೇಳಿ ಹೇಳಿದ್ದಾರೆ. I wanted to come to the point. I made a point. And I'm very happy I made a point. See, ಇವಾಗ ಯಾರಿಗೂ ಕೂತು ವಾರ್ನ್ ಮಾಡಂಗಿದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ. ಇವಾಗ ಇಷ್ಟೆಲ್ಲ ವೇದಿಕೆ ಮೇಲೆ ಅಷ್ಟು ಜನ ನೋಡಿದ್ವಿ, ಎಲ್ಲ ನೋಡಿದ್ವಿ. ನನಗೆ ನಮ್ಮ ಹಿಂದೆಯಿಂದ ಹೊಡಿಯಕ್ ಬರಲ್ಲ, ಸೈಲೆಂಟ್ ಆಗಿದ್ದು ಹೇಳಕ್ ಬರಲ್ಲ. ಪಾಯಿಂಟ್ ಅಲ್ಲ. ಚೆಸ್ ಆಡ್ಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳಕ್ಕಾಗಲ್ಲ, ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳ್ಬಿಟ್ಟೆ ಹೊಡಿಬೇಕು ಚೆಸ್ ಅಲ್ಲಿ, ಕರೆಕ್ಟ್? ಇಟ್ ಇಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ನೆಸೆಸಿಟಿ ಇರಲಿಲ್ಲ. ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ, ಅಲ್ಲಿಗೆ ಬಿಡ್ತೀನಿ ನಾನು. ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್ ಅಂಡ್ ಐ ಆಮ್ ವೆರಿ ಹ್ಯಾಪಿ ಐ ಮೇಡ್ ಅ ಪಾಯಿಂಟ್. ಸಿ, ಇವಾಗ ಯಾರಿಗೂ ಕೂತು ವಾರ್. ಇನ್ನು ಈ ಫ್ಯಾನ್ಸ್ ವಾರ್ ಬಗ್ಗೆ ಸುದೀಪ್ ಮತ್ತೆ ದರ್ಶನ್ ಇವರಿಬ್ಬರ ಅಭಿಮಾನಿಗಳ ನಡುವೆ ಇದೆಲ್ಲ ಒಂದ್ ರೀತಿಯಲ್ಲಿ ಗೊಂದಲ ಸೃಷ್ಟಿಯಾದಾಗ ಯಾರದ್ದೋ ಹೇಳಿಕೆಗೆ ನಾನು ಉತ್ತರ ಕೊಡೋಕೆ ಆಗಲ್ಲ, ವಿಜಯಲಕ್ಷ್ಮಿ ಅವರ ಕಷ್ಟ ಏನಿದೆಯೋ ಅವರನ್ನೇ ಕೇಳಿ. ವಿಜಯಲಕ್ಷ್ಮಿ ಹೇಳಿಕೆಗೂ ಕಿಚ್ಚನ ಪರೋಕ್ಷವಾದ ಕೌಂಟರ್ ಇದು. ನಾನು ಸ್ಟೇಟ್ಮೆಂಟ್ ಕೊಟ್ಟ ದಿನ ಏನೂ ಆಗಿರಲಿಲ್ಲ, ಇನ್ನೊಬ್ರು ಹೇಳಿಕೆ ಕೊಟ್ಟ ಮೇಲೆ ಪರಿಸ್ಥಿತಿ ಬದಲಾಯಿತು. ಯಾರದ್ದೋ ಹೇಳಿಕೆಗೆ ನಾನು ಉತ್ತರ ಕೊಡೋಕೆ ಹೋಗೋದಿಲ್ಲ, ಆಗಲ್ಲ. ವಿಜಯಲಕ್ಷ್ಮಿ ಅವರ ಕಷ್ಟ ಏನಿದೆಯೋ ಅವರನ್ನೇ ಹೋಗಿ ಕೇಳಿ ಅಂತ ಹೇಳಿ ಸುದೀಪ್ ಹೇಳಿದ್ದಾರೆ. ನಾನು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ, ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕಾ ಕೊಡ್ತೇನೆ. ಯಾರ್ದೋ ಸ್ಟೇಟ್ಮೆಂಟ್ಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದವರ ಪಾಪ, ಅವ್ರಿಗೆ ಏನ್ ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾವೇ ಅನ್ಕೋಬೇಕು? ಕೇಳಿ. ಇಷ್ಟು ಕ್ಯಾಮ್ರಾ ಇದೆ, ಇಷ್ಟು ತಾಕತ್ತಿದೆ. ನಾನಂತೂ ಹೇಳಿದೆ ನಾನು ಯಾರಿಗೆ ಹೇಳಿದ್ದು ಅಂತ. ಹೇಳ್ಸಿ. ನಮ್ದೇ ಅಂತ ತಗೊಂಡ್ರೆ ನಾವು 3 ಜನನೂ ಬರ್ತೀವಿ ಉತ್ತರ ಕೊಡಕ್ಕೆ. ಹೇಳ್ದೇನೆ ನಾನು ರಿಯಾಕ್ಟ್ ಮಾಡೋದು ತಪ್ಪಾಗುತ್ತೆ. ಅಂಡ್ ಇನ್ನೊಂದು, ನಾನು ಎಲ್ಲೋ ಪ್ರಾರ್ಥನೆ ಮಾಡಿ ಯಾವ್ದೋ ದೇವಸ್ಥಾನದಲ್ಲಿ ಗಂಟೆ ಬಾರಿಸೋದು ನಾನೇ ನಮ್ಮ ತಪ್ಪು. ಆಮೇಲೆ ಪೂಜೆ ಮಾಡಿರೋ ಕಡೆ ಪ್ರಸಾದ ತಿಂತೀನಿ, ಇಲ್ಲಿ ಪೂಜೆ ಮಾಡ್ತಾ ಇದೀನಿ, ಪ್ರಸಾದ ಇಲ್ಲಿ ಯಾಕೆ ತಿನ್ಲಿ?
ಆನ್ಸರ್ ಇಸ್ ರೈಟ್ ದೇರ್. ಗೋ ಅಂಡ್ ಆಸ್ಕ್ ವಿತ್ ಡ್ಯೂ ರೆಸ್ಪೆಕ್ಟ್. ನಮಗೆ ಹೇಳಿದ್ದು ಅಂತಂದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು. ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನ್ ಇಂದ ಬರ್ತಾ ಇರೋದು, ನನ್ನಿಂದಲ್ಲ. ಕೂತ ಕೇಳಿದ್ರು ಯಾರು ಹಿಂಗೆ ರಿಯಾಕ್ಟ್ ಮಾಡಿದಾರಂತ. ಈಗ ನಾನೊಂದು ಪ್ರಶ್ನೆ ಕೇಳ್ತಾ ಇರೋದು, ದಯವಿಟ್ಟು ಹೋಗಿ ಅವ್ರಿಗೆ ಕೇಳ್ಕೊಂಬನ್ನಿ ನೀವು ಯಾರಿಗೆ ಹೇಳಿದ್ದು ಅಂತ. ನಮಗೆ ಅಂತ ಹೇಳಿ ನಾನು ಅದಕ್ಕೆ ಕರೆಕ್ಟ್ ಆಗಿ ಏನು ಉತ್ತರ ಕೊಡ್ಬೇಕೋ ಕೊಡ್ತೀನಿ. ಯಾರ್ದೋ ಸ್ಟೇಟ್ಮೆಂಟ್ಗೆ ನನ್ನ ಹತ್ರ ಪ್ರಶ್ನೆ ಕೇಳೋದು ತಪ್ಪಾಗ್ಬಿಡುತ್ತೆ. ದಟ್ ಮೀನ್ಸ್ ಯು ಆರ್ ಡಿಸ್ರೆಸ್ಪೆಕ್ಟಿಂಗ್ ಮೀ. ಪ್ಲೀಸ್ ಆಸ್ಕ್ ದಟ್ ಪರ್ಸನ್ ಹೂ ದೆ ಮೆಂಟ್. ಇವಾಗ ಅವ್ರು ಯಾರಿಗೆ ಹೇಳಿದಾರೋ ಪಾಪ ಅವ್ರಿಗೆ ಏನ್ ನೋವಿದೆಯೋ ನನಗೆ ಗೊತ್ತಿಲ್ಲ. ನನ್ ಬಗ್ಗೆ, ನಲ್ಪಾಡ್ ಬಗ್ಗೆ, ರಾಜಗೌಡ್ರ ಬಗ್ಗೆ ಅಂತ ನಾನು. ವಿಜಯಲಕ್ಷ್ಮಿ ಬಳಸಿದ ಪ್ರತಿ ಪದಕ್ಕೂ ಕಿಚ್ಚನ ಕೌಂಟರ್. ಯಾರು ವೇದಿಕೆ ಹತ್ತೋರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿ. ಸಿದ್ದರಾಮಯ್ಯ, ಡಿಕೆ ಸಾಹೇಬ್ರು ಎಲ್ಲರೂ ವೇದಿಕೆ ಹತ್ತಿ ಮಾತಾಡ್ತಾರೆ. ಈ ಕಡೆ ಶಿವಣ್ಣ ಸಹ ವೇದಿಕೆ ಹತ್ತಿ ಮಾತಾಡಿದ್ದಾರೆ. ಯಾರಿಗೆ ಹೇಳಿದ್ದು? ವಿಜಯಲಕ್ಷ್ಮಿ ಬಳಸಿದ ಪ್ರತಿ ಪದಕ್ಕೂ ಕೂಡ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಯಾರು ವೇದಿಕೆ ಹತ್ತೋರು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಲಿ. ಸಿದ್ದರಾಮಯ್ಯ, ಡಿಕೆ ಸಾಹೇಬ್ರು ಎಲ್ಲರೂ ವೇದಿಕೆ ಹತ್ತಿ ಮಾತಾಡ್ತಾರೆ. ಈ ಕಡೆ ಶಿವಣ್ಣ ಸಹ ವೇದಿಕೆ ಹತ್ತಿ ಮಾತಾಡಿದ್ದಾರೆ. ಯಾರಿಗೆ ಹೇಳಿದ್ದು ಅನ್ನೋದನ್ನ ಇನ್ನೂ ಕ್ಲಾರಿಟಿಯಾಗಿ ಹೇಳಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರ ಒಂದೊಂದು ಮಾತಿಗೂ ಕೂಡ ಕಿಚ್ಚ ಸುದೀಪ್ ಕೌಂಟರ್ ಕೊಟ್ಟಿದ್ದಾರೆ. ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗ್ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್ ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್. ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕೇಳಿ ಯಾರಿಗೆ ಹೇಳಿದ್ದು ಅಂತ. ವೇದಿಕೆ ಹತ್ತಿ ಏನೋ ನನ್ನದು ನೋಡಿಲ್ಲ, ಇವತ್ತು ಇಂಟರ್ವ್ಯೂ ಯಾರು ಹೇಳಿದ್ರು ವೇದಿಕೆ ಹತ್ತಿ ಇಂಟರ್ವ್ಯೂಗಳು ಕೊಡ್ತಾ ಇದಾರೆ. ಅಲ್ಲಿ ನೋಡಿದ್ರೆ ಡಿ ಕೆ ಸರ್ ಹತ್ತವ್ರೆ, ಸಿದ್ದರಾಮಯ್ಯ ಅವರು ಹತ್ತವ್ರೆ, ವೇದಿಕೆ ಇಂಟರ್ವ್ಯೂ ಕೊಡ್ತಾವ್ರೆ. ಅವರ ಈ ಕಡೆ ಇವರು ಶಿವಣ್ಣ ಅವರು ಹತ್ತುತ್ತಾ ಇದಾರೆ. ಅವರ ನಾವು ಹತ್ತುತ್ತಾ ಇದೀವಿ. ಯಾರು ಅಂತ ಗೊತ್ತಿಲ್ಲದೆ ನೀವು ನನಗೆ ಕೇಳೋದು ತಪ್ಪಾಗ್ಬಿಡುತ್ತಲ್ಲ. ಪಾಪ ಅವ್ರು ಏನ್ ನೋವಲ್ಲಿದಾರೋ, ಯಾರ ಬಗ್ಗೆ ಮಾತಾಡ್ತಾ ಇದಾರೋ ನನಗೆ ಗೊತ್ತಿಲ್ಲ. ನಾವು ಆ ತರ ಅಲ್ಲ, ಯಾವ್ದೋ ಹೆಣ್ಮಗು ಬಗ್ಗೆ ಮಾತಾಡೋಣ. ಎಲ್ಲೋ ಅವ್ರು ಹೇಳಿರೋದಕ್ಕೆ ಈ ತರ ಹಿಂಗ್ ಅನ್ಬೇಕಾದ್ರೆ ದಯವಿಟ್ಟು ನೀವು ಸ್ಪಷ್ಟತೆ ಅಲ್ಲಿ ತಗೊಳ್ಳಿ, ಯಾರಿಗೆ ಹೇಳಿದ್ ನೀವು ಅಂತ. ಯು ಹ್ಯಾವ್ ಟು ಟೇಕ್ ದಟ್ ಆನ್ಸರ್. ನೀವು ಅಲ್ಲಿ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರೆ ನೀವು ನನಗೆ ಕೇಳಿದ್ರೆ ಈಗ ನಾನು ರಿಯಾಕ್ಟ್ ಮಾಡೋಣ? ಓಕೆ, ನೀವು ಕೇಳೋ ತನಕ ನಾನು ರಿಯಾಕ್ಟ್ ಮಾಡೋಣ? ಬಿಕಾಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಫಾರ್ ಮೀ. ದೇರ್ ಆರ್ ಮೆನಿ ಆಕ್ಟರ್ಸ್, ವೈ ಮೀ? ಕರೆಕ್ಟ್. ಇವಾಗ ಓಕೆ, ಹುಬ್ಬಳ್ಳಿ ಆದ ತಕ್ಷಣ ಆಯ್ತು ಅಂತ ನೀವು ಅನ್ನಂಗಿದ್ರೆ ದೆನ್ ಯು ಶುಡ್ ಆಸ್ಕ್ ವೈ ಡಿಡ್ ಯು ರಿಯಾಕ್ಟ್ ಟು ಸುದೀಪ್. ನಾನು ಶಿವಣ್ಣ ಬಗ್ಗೆ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಲ್ಲ. 45 ಸಿನಿಮಾದ ಬಗ್ಗೆ ಮಾತಾಡ್ತಾ ಅದು ಕೂಡ ನಮ್ಮ ಸಿನಿಮಾನೇ ಅನ್ನೋದನ್ನ ಹೇಳ್ತಾ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ನೋಡಿ. ವಿಜಯಲಕ್ಷ್ಮಿ ಅವರ ಪ್ರತಿಯೊಂದು ಮಾತಿಗೂ ಕೂಡ ಸುದೀಪ್ ಕೌಂಟರ್ ಕೊಡ್ತಾ, ನಾನು ಶಿವಣ್ಣನ ವಿರುದ್ಧ ಯಾವ ಕಾರಣಕ್ಕೂ ಮಾತಾಡಲ್ಲ. 45 ಸಿನಿಮಾ ಸಹ ನಮ್ಮ ಕನ್ನಡದ ಸಿನಿಮಾ, ನಮ್ಮ ಸಿನಿಮಾವೇ. ನಾನೇ ಶಿವಣ್ಣನ ಪರವಾಗಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತಾಡಿದ್ದೇನೆ. ಕನ್ನಡ ವಿಚಾರದ ಚರ್ಚೆ ಬಂದಾಗ ಶಿವಣ್ಣನ ಪರ ಮಾತನಾಡಿದ್ದೇನೆ. 45 ವರ್ಸಸ್ ಮಾರ್ಕ್ ವಿವಾದಕ್ಕೆ ನಟ ಸುದೀಪ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬುದ್ಧಿದಲ್ಲ, ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನ್ ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಅವ್ರು ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ರಿಚರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಿ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಾಂಗ್ ಹಿಂಗಂತದೆ.
ಈಗ ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳ್ಬೇಕು ಯಾಕೆ ಸತಿ ಪೂಜೆ ಮಾಡ್ತೀವಿ ಅಂತ ನನಗೆ ಗೊತ್ತು. ಮೆಚ್ಚಿಡ್ತಾನೆ, ಬುದ್ಧಿದಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡದೆ